ಆಕೆ ಮೇಲೆ ಆತನಿಗೆ ಅದೇನೋ ಪ್ರೀತಿ, ಬಯಸಿದಾಕೆಯೊಂದಿಗೆ ಪ್ರಣಯದಾಟವಾಡೋ ಬಯಕೆ. ಆದ್ರೆ ಏನ್ ಮಾಡೋದು, ಆಕೆ ಮಾತ್ರ ಒಪ್ತಿಲ್ಲ. ಆಕೆಯನ್ನ ಪಡಿಲೇಬೇಕು ಎಂಬ ಆಸೆಯಂತೂ ಆತನಿಂದ ಕಮ್ಮಿ ಆಗ್ತಿಲ್ಲ. ಹೇಗಾದ್ರೂ ಸರಿ ಆಕೆಯನ್ನ ಸೇರಿಯೇ ಸಿದ್ಧ ಅಂತ ಹಠ ತೊಟ್ಟವನಿಂದ ಇದೀಗ ಭಯ ಶುರುವಾಗಿದೆ. ಸಿಕ್ಕವರ ಮೇಲೆ ದಾಂಧಲೆ ಮಾಡ್ತಿರೋ ಪ್ರೇಮಿಯ ಆರ್ಭಟ ತಡೆಯೋಕೆ ಅಲ್ಲಿನ ಜನರು ಮಾಡ್ತಿರೋ ಹರಸಾಹಸ ಕೂಡ ಅಷ್ಟಿಷ್ಟಲ್ಲ. ಅಷ್ಟಕ್ಕೂ ಆ ಪ್ರೇಮಿ ಯಾರು, ಏನಿದು ಪ್ರಣಯ ಪ್ರಸಂಗದ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತೀರಾ? ಜಸ್ಟ್ ವಾಚ್ ದಿಸ್. ಪ್ರಣಯ ಬಯಸಿ ಪ್ರೇಯಸಿಯ ಹುಡುಕಿಕೊಂಡು ನಿತ್ಯವೂ ಬರುತ್ತಿರುವ ಮದಗಜ, ತನ್ನ ನಲ್ಲೆ ಕಪಿಲಾಳಿಗಾಗಿ ಕಾಡಿನಲ್ಲೇ ಅಲಿಯುತ್ತಿರುವ ಒಂಟಿ ಸಾಲಗ. ಬಯಕೆಯಿಂದ ಬಾಡಿದೆ ಸಿಹಿ ತುಂಬು ಬೇಗ ಎಂದು ತುಟಿಯು ನಿನ್ನ ಬೇಡಿದೆ. ಹೌದು, ಇದೊಂದು ಆನೆಗಳ ಪ್ರೀತಿ ಪ್ರೇಮ ಪ್ರಣಯದ ಕತೆ. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ದುಬಾರೆ ಸಾಕಾಣೆ ಶಿಬಿರದಲ್ಲಿ ನಡೆಯುತ್ತಿರುವ ಮದಗಜ ಅಂಡ್ ಕಪಿಲಾಳ ರೊಮ್ಯಾಂಟಿಕ್ ಲವ್ ಸ್ಟೋರಿ. ಈತ ಬಲಿಷ್ಠ ಮದಗಜ, ತಿಂದು ಉಂಡು ಕಾಡಿನಲ್ಲಿ ಮೆರೆಯುತ್ತಿರೋ ರಾಜ. ಆದ್ರೆ ಈತನಿಗೆ ಸಾಕಾನೆ 25 ವರ್ಷದ ಕಪಿಲಾಳನ ಮೇಲೆ ಪ್ರೀತಿ ಚಿಗುರು ಬಿಟ್ಟಿದೆ. ನಿತ್ಯವೂ ಸಾಕಾನೆ ಶಿಬಿರದಿಂದ ಆಹಾರಕ್ಕಾಗಿ ಕಾಡಿಗೆ ಹೋಗುತ್ತಿದ್ದ ಕಪಿಲ ಮದಗಜನ ಕಣ್ಣಿಗೆ ಬಿದ್ದಿದ್ದಾಳೆ. ಅಂದಿನಿಂದ ಕಪಿಲನನ್ನ ಹುಡುಕಿಕೊಂಡು ಬರೋಕೆ ಶುರು ಮಾಡಿದೆ. ಅಷ್ಟೇ ಅಲ್ಲ, ಕಪಿಲಾಳನ್ನ ಸೇರಲು ಇನ್ನಿಲ್ಲದ ಪ್ರಯತ್ನ ಪಡುತ್ತಿದೆ. ಒಂದು ವೇಳೆ ಕಪಿಲಾಳನ್ನ ನೋಡಲು ಬಂದಾಗ ಯಾರಾದ್ರೂ ಅಡ್ಡ ಬಂದ್ರೆ ಅವರ ಮೇಲೆ ದಾಳಿ ಮಾಡುತ್ತೆ. ಅಷ್ಟೇ ಅಲ್ಲ, ದುಬಾರೆ ಶಿಬಿರದಲ್ಲಿರುವ ಸಾಕಾನೆಗಳ ಮೇಲೂ ದಬ್ಬಾಳಿಕೆ ಮಾಡುತ್ತಾ ಇಡೀ ಶಿಬಿರದಲ್ಲಿ ಆತಂಕ ಸೃಷ್ಟಿಸಿದ್ದಾನೆ. ನಮ್ಮನೆ ಹುಡ್ಕೊಂಡು ಮತ್ತೆ ಹೋಗಿ ಸೇರುತ್ತೆ, ಈಗ ಜೊತೆಲಿ ಸೇರುತ್ತೆ. ಹೋಗಿ ನಿಮ್ಮನೆ ಹೋಗ್ತದ? ನಮ್ಮನೆ ಹೋಗಲ್ಲ, ನಮ್ಮನ್ನ ಹುಡ್ಕೊಂಡು ಅದೇ ಬರುತ್ತೆ. ಬಂದು ಕರ್ಕೊಂಡು ಹೋಗುತ್ತಾ? ಕರ್ಕೊಂಡು ಹೋಗುತ್ತೆ, ಕಾಡಲ್ಲಿ ದೂರ ಕರ್ಕೊಂಡು ಹೋಗುತ್ತೆ. ಎಲ್ಲಿ ಕಟ್ಟಾಕಿದ ಜಾಗದಲ್ಲೂ ಬರುತ್ತೆ, ಮತ್ತೆ ಕಾಡಲ್ಲಿ ನಾವು ಓಪನ್ ಆಗಿ ಮಾಮೂಲಿ ಬಿಡ್ತೀವಲ್ಲ ಆ ಥರ ಬಿಟ್ರು ಅದು ಜೊತೆಲಿ ಹೋಗಿ ಸೇರುತ್ತೆ. ಅದೇ ತಗೊಬರೋದು ಮಾಡೋದು ಆ ಥರ ಕ್ಯಾಂಪಿಗೆ ದಿನನಿತ್ಯ ತರಕ್ಕೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ದುಬಾರೆ ಸಾಕಾಣೆ ಶಿಬಿರದಲ್ಲಿ 34 ಆನೆಗಳಿದ್ದು ಅವುಗಳಲ್ಲಿ ಕಪಿಲ, ಶಿವಗಂಗೆ, ಮೈಥಿಲಿ ಸೇರಿ 4 ಹೆಣ್ಣಾನೆಗಳಿವೆ. ಇವುಗಳ ಪೈಕಿ ಇದೀಗ ಕಪಿಲ ಹಾಗೂ ಶಿವಗಂಗೆ ಹಿಂದೆ ಮದಗಜ ಅಲಿಯುತ್ತಿದೆ. ಮದವೇರಿದ ಈ ಆನೆಯಿಂದಾಗಿ ಇಡೀ ದುಬಾರೆ ಸಾಕಾಣೆ ಶಿಬಿರವೇ ಸ್ತಬ್ಧದಂತಾಗಿದೆ. ಮದದಿಂದ ಕುದಿಯುತ್ತಿರೋ ಗಜರಾಜನ ಆರ್ಭಟ ತಡೆಯಲು ಅರಣ್ಯ ಇಲಾಖೆ ನಡೆಸುತ್ತಿರುವ ಪ್ರಯಾಸ ಸಾಲದಾಗಿದೆ. ಅನಿವಾರ್ಯವಾಗಿ ಇದೀಗ ಆ ಆನೆಯ ಉಪಟಳದಿಂದ ಬೇಸತ್ತು ಪ್ರವಾಸಿಗರ ನೆಚ್ಚಿನ ತಾಣ ದುಬಾರೆಗೆ ಪ್ರವಾಸಿಗರಿಗೆ ಜನವರಿ 28ರವರೆಗೆ ನಿರ್ಬಂಧ ಹೇರಲಾಗಿದೆ. ಈ ಮೊದಲು ಒಂದು ಕಾಡು ಹೆಣ್ಣಾನೆ ಮತ್ತು 2 ಕ್ಯಾಂಪ್ನಲ್ಲಿದ್ದ ಆನೆಯನ್ನು ಕೂಡ ಇದೇ ಆನೆಗೆನೆ ಮದ ಬಂದ ಟೈಮಲ್ಲಿ ಸಾಕಾರ ಮಾಡಲಿಲ್ಲ ಅಂತ ಹೇಳ್ಕೊಂಡು ಅದನ್ನ ಕೊಲ್ಲುವ ಮಟ್ಟಿಗೆ ಹೋಗಿತ್ತು. 2 ಆನೆ ಮೃತಪಟ್ಟಿದೆ. 4 ಹೆಣ್ಣಾನೆ ಇದೆ, ಅದಕ್ಕೆ ಹೆಚ್ಚು ರಕ್ಷಣೆ ಕೊಡ್ತಾ ಇದ್ದೀವಿ. ಮುಂದೆ ಹಿರಿಯ ಅಧಿಕಾರಿಗಳದ್ದು ಅನುಮತಿ ಪಡೆದು ಒಂದು 4 ದಿವಸದ ಮಟ್ಟಿಗೆ ನಾವು ಈಗ ಟೂರಿಸ್ಟ್ಗಳನ್ನು ಈ ಕಡೆ ಬರಲಿಕ್ಕೆ ನಿರ್ಬಂಧ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಒಟ್ನಲ್ಲಿ ಮದವೇರಿದ ಆನೆಯ ಪ್ರೀತಿ ಇಡೀ ಆನೆ ಶಿಬಿರವನ್ನೇ ಅಲ್ಲೋಲ ಕಲ್ಲೋಲ ಮಾಡುವಂತೆ ಮಾಡಿದೆ. ದಾರಿ ಕಾಣದ ಅರಣ್ಯ ಇಲಾಖೆ ಸಿಬ್ಬಂದಿ ತಮ್ಮ ಬಳಿ ಇರೋ ಕಪಿಲ, ಮೈಥಿಲಿ ಹಾಗೂ ಶಿವಗಂಗೆ 3 ಹೆಣ್ಣಾನೆಗಳನ್ನ ಕಾಡಿನಲ್ಲಿ ದೂರ ಹೋಗಿ ಬಿಟ್ಟು ಬರುತ್ತಿದ್ದಾರೆ. ಈ ಮೂಲಕವಾದ್ರೂ ಮದಗಜ ಶಿಬಿರದತ್ತ ಸುಳಿಯದಿರಲಿ, ಹೆಣ್ಣಾನೆ ಜೊತೆಗೆ ಸೇರಿ ತನ್ನ ಬಯಕೆ ತೀರಿಸಿಕೊಳ್ಳಿ ಎಂದು ಸಾಕಾನೆಗಳನ್ನೇ ಕಾಡಾನೆ ಇರೋ ಪ್ರದೇಶದತ್ತ ಬಿಡುತ್ತಿದ್ದಾರೆ. ಮಂಜುನಾಥ್, ಕೆಬಿ, ಟಿವಿ9, ಕೊಡಗು.